ಹಲೋ ನಮಸ್ತೆ ಎಲ್ರಿಗೂ. ಒಂದ್ಸರಿ ಏನಾಗುತ್ತೆ, ಮುಖ ಕೆಲವೊಂದ್ಸರಿ ಡಲ್ ಆದಾಗ ಅಂದರೆ ಕೆಲವೊಂದ್ಸರಿ ಏನಾಗುತ್ತೆ, ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಲೋಷನ್ ಹಚ್ಚೋದನ್ನು ಬಿಟ್ಬಿಡ್ತೇನೆ. ಬಿಸಿಲಲ್ಲಿ ಓಡಾಡಿದಾಗೆಲ್ಲ ಲೈಟಾಗಿ ಮುಖ ಡಲ್ ಆದಾಗ ಅನಿಸುತ್ತೆ. ಆಗ ನಾನು ಏನು ಮಾಡ್ತೀನಿ ಅಂತಂದರೆ, ಮುಖ ಸ್ವಲ್ಪ ಗ್ಲೋ ಆಗಬೇಕು, ಜಾಸ್ತಿ ಕಷ್ಟಪಡಬಾರ್ದು, ಅಥವಾ ಫೇಶಿಯಲ್ ಇದೆಲ್ಲ ಯಾವುದೂ ಮಾಡದೆ ಮುಖ ಗ್ಲೋ ಆಗಬೇಕು ಅಂತಂದರೆ ಒಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡ್ತೀನಿ. ಅದೇನು ಅಂತಂದರೆ, ತುಂಬ ಜನ ಕೇಳ್ತಾ ಇರ್ತಾರೆ, ಮೇಡಮ್ ಫೇಸ್ ಬ್ರೈಟ್ನಿಂಗ್ ಅದು ವೈಟ್ನಿಂಗ್ ಮನೇಲೇ ಮಾಡುವಂಥ ಯಾವುದಾದ್ರೂ ಮಾಸ್ಕ್ ಇದ್ರೆ ಹೇಳಿ. ಸಿಂಪಲ್ ಆಗಿರಬೇಕು, ತುಂಬ ಕಷ್ಟಪಡುವಂಥದ್ದಾಗಬಾರ್ದು, ಹೊರಗಡೆಯಿಂದ ತುಂಬ ಇಂಗ್ರೀಡಿಯೆಂಟ್ಸ್ನೆಲ್ಲ ತಂದು ಮಾಡುವಂಥದ್ದಾಗಬಾರ್ದು ಅಂತ ತುಂಬ ಜನ ಕೇಳ್ತಿದ್ದಾರೆ. ನಿಮಗೂ ಆ ಥರ ಏನಾದರೂ ನೀವು ನೋಡ್ತಾ ಇದ್ದರೆ ಈ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ. ಇಷ್ಟೇ ಮಾಡಬೇಕಾಗಿರೋದು, ತುಂಬ ಸುಲಭವಾಗಿ ಮಾಡ್ಬೋದು. ಮತ್ತು ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ತುಂಬ ಜನ ಅಂದರೆ ಥಿಂಕ್ ಮಾಡ್ತಾ ಇರ್ತಾರೆ. ಆ ಥರದ್ದು ಏನೂ ಇಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ಆಲ್ಮೋಸ್ಟ್ ಇದು ಸೇಮ್. ಆದರೂ ಕೂಡ ತುಂಬ ಮುಖದಲ್ಲೆಲ್ಲ ಪಿಂಪಲ್ಸ್ ಇದೆ, ಮೊಡವೆಗಳಿದೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಅಂತಂದರೆ ನೀವು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ. ಲೈಟಾಗಿ ಮಾಡ್ಬೋದು. ನಿಮ್ಗೆ ಯಾವುದು ಅಲರ್ಜಿಕ್ ಅನ್ಸುತ್ತೋ ಆ ಇಂಗ್ರೀಡಿಯೆಂಟ್ನ ಬಳಸಬೇಡಿ. ಹಾಗಾದರೆ ಏನು ಮಾಡಬೇಕು? ಬೇಕಾಗಿರೋದು ನಮಗೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದಂದರೆ ಸ್ಕಿನ್ ಬ್ರೈಟ್ನಿಂಗಿಗೆ ತುಂಬ ಒಳ್ಳೆಯದು. ಇದು ನಮ್ಮ ಹಿಂದಿನ ಕಾಲದಿಂದಲೂ ಕೂಡ, ಏನ್ಷೆಂಟ್ ಅಥವಾ ನಮ್ಮ ಅಜ್ಜಿಯಂದಿರ ಕಾಲದಿಂದಲೂ ಕೂಡ ಸೌಂದರ್ಯವರ್ಧಕಗಳಲ್ಲಿ ಅಥವಾ ಮುಖವನ್ನು ಕ್ಲೀನ್ ಮಾಡೋದಕ್ಕೆ, ಮೈ ತೊಳ್ಕೊಳ್ಳೋದಕ್ಕೆ ಅವರೆಲ್ಲ ಉಪಯೋಗ ಮಾಡ್ತಾ ಇದ್ದಿದ್ದು ಈ ಹೆಸರು ಕಾಳಿದು ಪುಡಿ ಬರೋದಲ್ವ ಅದು, ಅಥವಾ ಕಡಲೆದು ಪುಡಿ. ಕಡಲೆ ಪುಡಿ ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೀನ್ ಮಾಡುತ್ತೆ. ಇನ್ನೊಂದು ಏನು ಅಂತಂದರೆ, ಬೇರೆ ನಾವು ಸೋಪ್ ಹಾಕಿ ಎಲ್ಲ ತೊಳೆದಾಗ ನಮ್ಮ ಸ್ಕಿನ್ದು ಆ ಆಯಿಲ್ ಅಂಶ ಇದೆಯಲ್ಲ ಅದು ಕಂಪ್ಲೀಟಾಗಿ ಹೊರಟೋಗುತ್ತೆ. ಆದರೆ ಕಡಲೆ ಪುಡಿ ಅಥವಾ ನಾವು ಈ ಹೆಸರು ಕಾಳಿನ ಪುಡಿಯಲ್ಲಿ ನಾವು ಮುಖ ತೊಳ್ಕೊಂಡಾದಾಗ ಅಥವಾ ಮೈ ತೊಳ್ಕೊಂಡಾಗ ಅದೇನು ಮಾಡುತ್ತೆ ಅಂತಂದರೆ, ಡೀಪಾಗಿ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಆಯಿಲ್ ಅಂಶ ಅದನ್ನ ತೆಗೆದು ಹಾಕಲ್ಲ. ಯಾಕಂತಂದರೆ ನಿಮ್ಮ ಸ್ಕಿನ್ ಕ್ಲೀನ್ ಆಗಬೇಕು, ಹೌದು, ಆದರೆ ಕಂಪ್ಲೀಟಾಗಿ ಆಯಿಲ್ ಅಂಶ ನಮ್ಮ ಸ್ಕಿನ್ನಿಂದ ಹೊರಟೋದ್ರೆ ಸ್ಕಿನ್ ಡ್ರೈ ಆಗುತ್ತೆ. ಸೊ ಕಡಲೆ ಹಿಟ್ಟು ಮತ್ತು ಈ ಹೆಸರು ಕಾಳಿನ ಪುಡಿ ಏನಿರುತ್ತೆ, ಇದು ಸ್ಕಿನ್ನನ್ನು ಆ ಥರ ಡೀಪಾಗಿ ಕ್ಲೀನ್ ಮಾಡಿದರೂ ಕೂಡ ಆ ಎಣ್ಣೆ ಅಂಶ ಏನಿರುತ್ತೆ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದರಿಂದ ಹಿಂದಿನ ಕಾಲದಿಂದಲೂ ಕೂಡ ಅಷ್ಟೇ ಕಡಲೆ ಹಿಟ್ಟನ್ನು ಸ್ಕಿನ್ ಬ್ರೈಟ್ನಿಂಗಿಗೆ, ಕ್ಲೀನ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾಯಿದ್ರು. ಸ್ವಲ್ಪ ಕಡಲೆ ಹಿಟ್ಟನ್ನು ತಗೊಳ್ಳಿ ಒಂದು ಬೌಲಿಗೆ. ಅದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಜೇನುತುಪ್ಪ. ಜೇನುತುಪ್ಪ ಅಂತಂದರೆ ಪ್ಯೂರ್ ಆಗಿದ್ದರೆ ಒಳ್ಳೆಯದು. ಮತ್ತೆ ಹೇಳ್ತೀನಿ ಕೇಳಿ, ಮಾರ್ಕೆಟಲ್ಲಿ ತುಂಬ ಕಲಬೆರಕೆ ಇರುವಂಥದ್ದು ಸಿಗುತ್ತೆ. ನೀವು ನೋಡಿಕೊಂಡು ಬೈ ಮಾಡಿ. ನಿಮಗೆ ಒಳ್ಳೆ ಕ್ವಾಲಿಟಿಯ ಜೇನುತುಪ್ಪದ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ನಾನು. ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ಳಿ. ಜೇನುತುಪ್ಪ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋದಕ್ಕೆ, ಸ್ಕಿನ್ಗೆ ಆ ಸಾಫ್ಟ್ನೆಸ್ಸನ್ನು ಕೊಡೋದಕ್ಕೆ, ಗ್ಲೋನೆಸ್ಸನ್ನು ಕೊಡೋದಕ್ಕೆ, ಆ್ಯಂಟಿ ಏಜಿಂಗ್ ಸೈನ್ಸನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಒಳ್ಳೆಯದು. ಆಯಿತಾ? ಒಂದು ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ಳಿ. ಅದಾದ ನಂತರ ಇದನ್ನು ಮಿಕ್ಸ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಹಾಲು ಅಥವಾ ಮೊಸರು. ನಿಮ್ಮದು ತುಂಬ ಡ್ರೈ ಸ್ಕಿನ್ ಅಂತಂದರೆ ನೀವು ಆರಾಮ್ಸೆ ಮೊಸರನ್ನು ಉಪಯೋಗ ಮಾಡ್ಬೋದು. ಮೊಸರು ದಿ ಬೆಸ್ಟ್. ಸ್ಕಿನ್ನನ್ನು ಬ್ರೈಟ್ ಮಾಡುವಂಥ ಅಂಶಗಳಿರುತ್ತೆ, ಸಾಫ್ಟಾಗಿರುವಂಥ ಅಂಶಗಳಿರುತ್ತೆ. ಮತ್ತು ಇನ್ನೊಂದು ಏನು ಅಂತಂದರೆ, ಹೈಡ್ರೇಟಿಂಗ್ ಅಂಶನ ಇಟ್ಕೊಳ್ಳುವಂಥ, ಕಾಪಾಡಿಕೊಳ್ಳುವಂಥ, ಲಾಕ್ ಮಾಡುವಂಥ ಅಂಶ ಈ ಮೊಸರಲ್ಲಿರುತ್ತೆ. ನಿಮಗೆ ತುಂಬ ಆಯಿಲ್ ಸ್ಕಿನ್ ಅಂತಂದರೆ ಮೊಸರು ಬೇಡ. ಅದರ ಬದಲಾಗಿ ಸ್ವಲ್ಪ ಹಾಲು ಹಾಕ್ಬೋದು, ಅಥವಾ ರೋಸ್ ವಾಟರನ್ನು ಬಳಸ್ಬೋದು, ಅಥವಾ ನೀರು ಹಾಕ್ಬೋದು. ಆದರೆ ಮತ್ತೆ ಹೇಳ್ತೀನಿ, ಏನನ್ನಾದರೂ ಮುಖಕ್ಕೆ ಉಪಯೋಗ ಮಾಡ್ತೀರಾ ಅಥವಾ ಫೇಸ್ನ ಮಾಸ್ಕಿಗೆ ಉಪಯೋಗ ಮಾಡ್ತೀರಾ ಅಂತಂದರೆ ನೀವು ಆದಷ್ಟು ಪ್ಯೂರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸಿ. ಅದು ಕಡಲೆ ಹಿಟ್ಟಿರ್ಬೋದು, ಜೇನುತುಪ್ಪ ಇರ್ಬೋದು, ರೋಸ್ ವಾಟರ್ ಇರ್ಬೋದು, ಅಥವಾ ಹಾಲು, ಮೊಸರು, ಏನು ಪ್ರಾಬ್ಲಮ್ ಆಗಲ್ಲ. ಎಲ್ಲದನ್ನು ಆದಷ್ಟು ಪ್ಯೂರ್ ಆಗಿರೋದನ್ನು ಬಳಸಿ, ಒಳ್ಳೆ ಕ್ವಾಲಿಟಿದನ್ನು ಬಳಸಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಖವನ್ನು ತೊಳ್ಕೊಂಡು ಒರೆಸ್ಕೊಂಡ್ರಾದ ನಂತರ ಮುಖ ಡ್ರೈ ಆಗುತ್ತಲ್ವ, ಒಣಗುತ್ತಲ್ವ, ಅದಾದ ನಂತರ ಕ್ಲೀನಾಗಿ ಪೇಸ್ಟ್ ಮುಖಕ್ಕೆ, ಕುತ್ತಿಗೆಗೆ ಹಚ್ಕೊಳ್ಳಿ. 10-12 ನಿಮಿಷ ಸಾಕು. ತುಂಬ ಡೀಪಾಗಿ ಡ್ರೈ ಆಗಬಾರ್ದು, ಸ್ವಲ್ಪ ಒದ್ದೆ ಇರಬೇಕದು. ಅದಾದ ನಂತರ ಮುಖಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಲೈಟಾಗಿ ಸ್ಕ್ರಬ್ ಮಾಡಬೇಕು. ತುಂಬ ಒತ್ತಿ ಅಲ್ಲ, ಸ್ಕಿನ್ಗೆ ಯಾವಾಗಲೂ ಮುಖ ತೊಳಿರಿ, ಮಸಾಜ್ ಮಾಡಿ, ಸ್ಕ್ರಬ್ ಮಾಡಿ, ತುಂಬ ಜೆಂಟಲಾಗಿ ಮಾಡ್ಕೋಬೇಕು. ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗಬಾರ್ದು. ಲೈಟಾಗಿ ಈ ಥರ ಅಪ್ಪರ್ ಪೋರ್ಷನ್ಗೆ ಈ ಥರ ಸರ್ಕ್ಯುಲರಾಗಿ ನೀವು ಮಸಾಜ್ ಮಾಡ್ಕೋಬೇಕು. ಅದಾದ ನಂತರ ತಣ್ಣೀರಲ್ಲಿ ತೊಳ್ಕೊಳ್ಳಿ, ಮುಖವನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ. ಒಳ್ಳೆ ಕ್ವಾಲಿಟಿಯ ನಿಮ್ಮ ಸ್ಕಿನ್ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ವಾರಕ್ಕೆ ಒಂದು ಅಥವಾ 2 ಸರಿ ಮಾಡಿದರೆ ಸಾಕು. ನನಗೆ ಸಂಡೇಸ್ ಅಥವಾ ಸ್ಯಾಟರ್ಡೇಸ್ ಪುರ್ಸೋತಿದ್ದಾಗ ನಾನು ಮಾಡ್ತೇನೆ. ಯಾಕಂದ್ರೆ ನಂಗೆ ತುಂಬ ಇಷ್ಟದ್ದು ಇದು ಪ್ರಾಕ್ಟೀಸ್. ಯಾಕಂತಂದರೆ ನಿಮಗೆ ಇನ್ಸ್ಟೆಂಟಾಗಿ ಆ ಬ್ರೈಟ್ನೆಸ್, ಆ ಗ್ಲೋನೆಸ್ಸನ್ನು ಕೊಡುತ್ತೆ. ಮುಖ ಮುಟ್ಟಿದಾಗ ಸಿಕ್ಕಾಪಟ್ಟೆ ಸಾಫ್ಟ್ ಆದಾಗ ಅನಿಸುತ್ತೆ. ನಿಮ್ಗೆ ಇಮ್ಮಿಡಿಯೇಟಾಗಿ ಈವನ್ ಟೋನ್ ಬಂದಾಗ ಅನಿಸುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಆದಾಗ ಅನಿಸುತ್ತೆ. ತುಂಬ ಚೆನ್ನಾಗಾಗುತ್ತೆ, ಮುಖ ತುಂಬ ಬ್ರೈಟ್ ಆಗುತ್ತೆ ಕೂಡ. ನೀವು ರೆಗ್ಯುಲರ್ ಆಗಿ ಮಾಡ್ತಾಯಿದ್ದೀರಿ ಅಂದರೆ, ರೆಗ್ಯುಲರ್ ಅಂತಂದರೆ ಪ್ರತಿದಿನ ಅಲ್ಲ, ವಾರಕ್ಕೆ 1-2 ಸರಿ ಅಥವಾ 1 ಅಥವಾ 2 ಸರಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದರೆ ಸ್ಕಿನ್ಗೆ ಸೂಪರ್ಬಾಗಿ ಈವನ್ ಟೋನ್ ಕೂಡ ಬರುತ್ತೆ. ಬಟ್ ನಿಮ್ಗೇನಾದರೂ ಇದರಲ್ಲಿ ಅಂದರೆ ಕೆಲವು ಇಂಗ್ರೀಡಿಯೆಂಟ್ಸ್ ಅಲರ್ಜಿ ಆಗುತ್ತೆ, ಸ್ಕಿನ್ನಿಗೆ ಆಗಲ್ಲ ಅಂತಂದರೆ ದಯವಿಟ್ಟು ಅಂಥದ್ದನ್ನು ಉಪಯೋಗ ಮಾಡೋದಕ್ಕೆ ಹೋಗಬೇಡಿ. ಬರೀ ಮೊಸರು ಅಥವಾ ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಮುಖ ಕಚ್ಚಿ ತೊಳ್ಕೊಬೋದು. ಅದು ಕಡಲೆ ಹಿಟ್ಟು ಹಾಲನ್ನೇ ಹಚ್ಬಿಟ್ಟು ತೊಳ್ಕೊಬೋದು. ಕೆಲವರಿಗೆ
ಅಂದರೆ ಹೇಳ್ತಾರೆ ಜೇನುತುಪ್ಪ ಆಗಲ್ಲ ಅಂತಂದರೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಏನೇನಾದರೂ ಟ್ರೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಅದು ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತೀರಾ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಒಂದು ಹೇಳ್ತೇನೆ, ಮುಖಕ್ಕೆ ನೀವು ಮಾಸ್ಕ್ ಹಾಕಿ ತೊಳೆಯಿರಿ ಅಥವಾ ಮುಖವನ್ನು ಹಾಗೇ ತೊಳೆಯಿರಿ. ಪ್ರತಿದಿನ ದಿನಕ್ಕೆ 2 ಸರಿ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿಕೊಳ್ಳಿ. ನೀವು ಪ್ರತಿದಿನ ತೊಳ್ಕೊಳ್ಳುವಾಗ ಕೂಡ ಅಷ್ಟೇ ಮುಖನ ರ್ಯಾಶ್ ಕೆಮಿಕಲ್ ಇರುವಂಥ ಸೋಪ್ ಎಲ್ಲ ಹಾಕಿ ತೊಳ್ಕೊಬೇಡಿ. ಮೈಲ್ಡ್ ಆಗಿರುವಂಥ ಜೆಂಟಲ್ ಆಗಿರುವಂಥ ಕ್ಲೆನ್ಸರನ್ನು ಉಪಯೋಗ ಮಾಡಿ. ನಿಮ್ಗೆ ಒಳ್ಳೊಳ್ಳೆ ಕ್ಲೆನ್ಸರ್ದು ಲಿಂಕ್ ಬೇಕು, ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಸೂಟ್ ಆಗುವಂಥದ್ದು ಇದ್ದಿದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಹಾಗೆಯೇ ಮಾಯ್ಶ್ಚರೈಸರ್ದು ಲಿಂಕ್ ಹಾಕಿರ್ತೇನೆ. ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥದ್ದು ನಿಮ್ಮ ಸ್ಕಿನ್ ಟೈಪ್ ನೋಡಿ ಬೈ ಮಾಡ್ಬೋದು. ನಾನು ಯಾವಾಗಲೂ ಟ್ಯಾಗ್ ಮಾಡುವಾಗ ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಆಗುವಂಥದ್ದನ್ನೇ ಟ್ಯಾಗ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಮಿನಿಮಲಿಸ್ಟದು ಪ್ರಾಡಕ್ಟ್ ಇದೆಯಲ್ವ, ಇದು ನನ್ನ ಸನ್ಸ್ಕ್ರೀನ. ಇದೇ ಥರ ಮಾಯ್ಶ್ಚರೈಸರು ಬರುತ್ತೆ, ಕ್ಲೆನ್ಸರು ಬರುತ್ತೆ. ಅದು ಆಲ್ಮೋಸ್ಟ್ ಎಲ್ಲ ಟೈಪ್ ಸ್ಕಿನ್ಗೂ ಆಗುತ್ತೆ. ಕೆಲವು ಅವ್ರದ್ರಲ್ಲೂ ಸ್ಪೆಸಿಫಿಕ್ಕಾಗಿ ಪಿಂಪಲ್ ಇರುವಂಥ ಮುಖಕ್ಕೆ ಫೇಸ್ ವಾಶ್ ಸಪ್ರೇಟ್ ಇದೆ, ಆಯಿಲಿ ಅವರಿಗೆ ಸಪ್ರೇಟ್ ಇದೆ, ಡ್ರೈ ಅವರಿಗೆ ಸಪ್ರೇಟ್ ಇದೆ. ಕೆಲವೊಂದು ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೆ ಇರುತ್ತೆ. ಅಂಥದ್ದನ್ನು ಯಾರು ಬೇಕಾದರೂ ಉಪಯೋಗ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಏನನ್ನಾದರೂ ಉಪಯೋಗ ಮಾಡ್ತೀರಾ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಮಿಸ್ ಕುಕ್ಕರಿ ಅಂತ ಚಾನೆಲ್ ಇದೆ, ಅದರಲ್ಲಿ ಕೂಡ ನಾನು ಬ್ಯೂಟಿ ಟಿಪ್ಸ್ ಒಳ್ಳೊಳ್ಳೆ ಪ್ರಾಡಕ್ಟ್ಸನ್ನು ರೆಕಮೆಂಡ್ ಮಾಡ್ತಾ ಇರ್ತೇನೆ. ಆ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.